ಕನ್ನಡ ಚಿತ್ರರಂಗದ ನಟಿ ಶೋಭಿತಾ ಶಿವಣ್ಣ ಅವರ ನಿಗೂಢ ಸಾವು ಎಲ್ರಿಗೂ ಶಾಕ್ ಅನಿಸಿದೆ. ಸದ್ಯಕ್ಕೆ ಅವರ ಆಪ್ತರು ಎಲ್ಲರೂ ಮಾತನಾಡಿದ್ರು, ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹುಡುಗಿ ಅವರಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ನಮ್ಮೊಟ್ಟಿಗೆ ವೀಣಾ ರಾವ್ ನಟಿ ಇದ್ದಾರೆ. ಇಂಡಸ್ಟ್ರಿಗೆ ಶೋಭಿತಾ ಅವರು ಮೊದಲು ಯಾವಾಗ ಬಂದಿದ್ರು ಆವಾಗಿಂದನೂ ಸಹ ಅವ್ರಿಗೆ ಬಹಳಷ್ಟು ಪರಿಚಯ. ಹಿತ ಒಂದು ರೀತಿ ಅವ್ರಿಗೆ ಏನೇನು ಆಗಬೇಕು ಎಲ್ಲ ದೃಷ್ಟಿನಲ್ಲೂ ಅವ್ರಿಗೆ ಒಂದು ಗೈಡ್ಲೈನ್ಸ್ ಇರ್ಬೋದು, ಸಜೆಷನ್ ಎಲ್ಲರೂ ಕೊಡ್ತಾ ಇದ್ರು. ಸದ್ಯ ವೀಣಾ ರಾವ್ ಅವರು ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಮೇಡಮ್ ನಮಸ್ತೆ. ಈ ಸುದ್ದಿ ನಿಮಗೆ ಯಾವಾಗ ತಿಳಿಯಿತು? ನಂಗೆ ನಿನ್ನೆ ಮಧ್ಯಾಹ್ನ ಗೊತ್ತಾಯಿತು ಆ್ಯಕ್ಚುಲಿ ಈ ವಿಷಯ. ಬಟ್ ನಂಬಲಿಲ್ಲ ನಾನು ಫಸ್ಟು. ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆ ತೊಗೊಂಡೆ ಎಲ್ಲ ಕಡೆ ಫೋನ್ ಮಾಡಿ ಇನ್ವೆಸ್ಟಿಗೇಷನ್ ಅಂತಂದರೆ ಅದ್ರ ಬಗ್ಗೆ ಕ್ಲಾರಿಟಿ ಕನ್ಫರ್ಮೇಷನ್ಗೋಸ್ಕರ. ಬಿಕಾಸ್ ನೀವೇ ಹೇಳ್ದ ಹಾಗೆ ಅವಳು ಅಂಥ ಹುಡುಗಿ ಖಂಡಿತ ಅಲ್ಲ. ತುಂಬ ಸ್ಪೋರ್ಟಿವ್ ಹುಡುಗಿ, ತುಂಬ ಪಾಸಿಟಿವ್ ಹುಡುಗಿ. ಇದು ನಂಬಕ್ಕೆ ತುಂಬ ಕಷ್ಟ ಆಗಿರೋಂಥ ವಿಚಾರ. ಅವರ ಡೇ ಒನ್ನಿಂದ ನೋಡ್ತಾ ಇದ್ದೀರಾ ನೀವು, ಅವರ ಸಕ್ಸಸ್ ಮೆಟ್ಲಿರಬಹುದು ಅಥವಾ ಪ್ರಯತ್ನದ ಹಾದಿಯಲ್ಲಿ ಏನೇನು ಬಂದರು ಅನ್ನುವಂಥದ್ದು. ಕೃಷ್ಣ ರುಕ್ಮಿಣಿ ಫಸ್ಟ್ ಸೀರಿಯಲ್ ಅಂತ ಹೇಳಿದ್ರಿ, ಹೇಗಿದ್ರು ಆಗ ಅಥವಾ ಈಗ ಏನಾದ್ರು ಚೇಂಜಸ್ ಕಾಣಿಸ್ತಾ ಅವರಲ್ಲಿ? ಇಲ್ಲ, ವೈಯಕ್ತಿಕವಾಗಿ ಅಥವಾ ಒಂದು ಪರ್ಸ್ನಾಲಿಟಿ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಕೃಷ್ಣ ರುಕ್ಮಿಣಿ ನಾನು ಅವಳು ಒಟ್ಟಿಗೆ ಆ್ಯಕ್ಟ್ ಮಾಡಿಲ್ಲ, ಬಟ್ ಅವಳು ಮಾಡಿದಂಥ ಫಸ್ಟ್ ಸೀರಿಯಲ್ ಅದು. ಅಲ್ಲಿಂದ ನನಗೆ ಪರಿಚಯ ಆಯಿದ್ಲು ಅವಳು. ಸೊ ಅದಾದಮೇಲೆ ನಾನು ಇಲ್ಲಿ ತನಕ ಸುಮಾರು 4 ಧಾರಾವಾಹಿಗಳಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ. ಸೊ ಅವತ್ತು ಇಂಡಸ್ಟ್ರಿಗೆ ಬಂದಾಗ ಏನು ಹಸಿವಿತ್ತು, ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಳು, ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, 4 ಜನ ಗುರುತಿಸೋ ಹಾಗಾಗಬೇಕು, ಅವಳ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು, ಇನ್ನೊಬ್ಬರು ಹಂಗಲ್ಲಿರಬಾರ್ದು, ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು ಅನ್ನೋಂಥ ಏನೇನಿತ್ತು ಅದೇ ಕಾನ್ಸೆಪ್ಟಲ್ಲೇ ಅವಳು ನಮಗೆ ಈಗ ಲಾಸ್ಟಲ್ಲಿ ಯಾವಾಗ ಸಿಕ್ಕಿದ್ಲು ಅಲ್ಲಿ ತನಕನೂ ಅದೇ ಇಂಟೆನ್ಷನ್ ಇತ್ತು. ಅವಳು ಇನ್ನೂ ಆ ಹಸಿವಿತ್ತು, ಇನ್ನೂ ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ಸಿನಿಮಾಗಳು ಮಾಡಬೇಕು, ಬರೀ ಧಾರಾವಾಹಿ ಅಷ್ಟೇ ಅಲ್ಲ. ಇದೆಲ್ಲ ತುಂಬ ಆ್ಯಂಬಿಷಿಯಸ್ ಹುಡುಗಿ ಅಂತ ಹೇಳ್ಬೋದು. ನೀವು ಕೊನೆಯದಾಗಿ ಅವರ ಜೊತೆ ಮಾತನಾಡಿದ್ದಿರ್ಬೋದು, ಭೇಟಿಯಾಗಿದ್ದು ಯಾವಾಗ? ನಾನು ಅವಳ ಮದುವೆನಲ್ಲಿ ಲಾಸ್ಟ್ ಭೇಟಿಯಾಗಿದ್ದು. ಮದುವೆ ಆದಮೇಲೆ ಫೋನಲ್ಲಿ ಮಾತಾಡಲಿಲ್ಲ, ಒಂದಷ್ಟು ಅವಾಗವಾಗ ಚಾಟಿಂಗ್ ಆಗಿತ್ತು. ಈಗ ರೀಸೆಂಟಾಗಿ ಅಂತಂದರೆ ಈಗ ಜಸ್ಟ್ ಎಕ್ಸಾಕ್ಟ್ 2 ವೀಕ್ಸ್ ಬ್ಯಾಕು ಸಂಡೇ ಅವತ್ತು ನೈಟ್ ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡಿದ್ಲು. ಬಟ್ ಅವಾಗ ಅನಿಸಿದ್ದು ಒಂದು, ಅವಳ ಮೆಸೇಜಲ್ಲಿ ಆ್ಯಕ್ಟಿಂಗ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ. ಮೆಸೇಜ್ ಮಾಡಿದ್ಲು, ಓಕೆ ನೀನು ಹೈದ್ರಾಬಾದಲ್ಲಿ ಇದೆಯಲ್ಲಮ್ಮ, ಅಲ್ಲೇ ನೀನು ಮಾಡ್ಬೋದಲ್ವ ತೆಲುಗು ಸೀರಿಯಲ್ಲು ಅಂತ. ಇಲ್ಲ ಅಕ್ಕ, ನನಗೆ ಅಂದರೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಆ್ಯಕ್ಟಿಂಗು. ಸರಿ ಆಯಿತು, ನಿಂಗೆ ನಾಳೆ ಕಾಲ್ ಮಾಡ್ತೀನಿ ನಾನು ಅಂತ ಹೇಳಿದೆ. ಸರಿ ಎನಿ ಟೈಮ್ ಕಾಲ್ ಮೀ ಅಂತ ರಿಪ್ಲೈ ಮಾಡಿದ್ಲು. ಗುಡ್ ನೈಟ್ ಕಳಿಸ್ಬಿಟ್ಟು ಸುಮ್ಮನಾದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಕಾಲ್ ಮಾಡೋಕ್ಕಾಗಿಲ್ಲ, ಬೇರೆ ಬ್ಯುಸಿ ಇದ್ದಿದ್ದ ಕಾರಣ. ಸೊ ಹಾಗಾಗಿ ಪ್ರಾಬ್ಲಿ ಫೋನ್ ಮಾಡಿದ್ದಿದ್ರೆ ಏನಾದರೂ ವಿಚಾರಗಳು ಶೇರ್ ಮಾಡ್ಕೊಳ್ತಿದ್ಲೇನೋ ಗೊತ್ತಿಲ್ಲ. ಟೆಕ್ಸ್ಟಲ್ಲಿ ಎಲ್ಲವನ್ನೂ ಹೇಳೋಕ್ಕಾಗದೇ ಇರೋ ಕಾರಣ ಪ್ರಾಬ್ಲಿ ಅವಳು ಏನೂ ಗೊತ್ತಾಗಿಲ್ಲ. ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ಕಾಲಿಟ್ರು ಅಂತ ಹೇಳಿದ್ರಿ. ಹಾಗೆ ಯಾರ ಹಂಗಲ್ಲೂ ಇರಬಾರ್ದು ಅನ್ನುವಂಥದ್ದು ಹುಡುಗಿ. ಏನಾದರೂ ಸಾಲಗೀಲ ಏನಾದರೂ ಮಾಡ್ಕೊಂಡಿದ್ರೆ ಇದ್ರ ಬಗ್ಗೆ ಏನಾದರೂ ಗಮನ ಇತ್ತಾ ನಿಮಗೆ? ಇಲ್ಲ, ನನ್ನ ಅರಿವಿನ ಪ್ರಕಾರ ಇಲ್ಲ. ಅವಳು ನಾನು ಹೇಳಿದ್ನಲ್ಲ ಆಗಲೇ, ಯಾರ ಮುಂದೆನೂ ಕೈ ಚಾಚೋವಂಥ ಹುಡುಗಿ ಖಂಡಿತ ಅಲ್ಲ ಅವಳು. ಯಾರಿಗಾದರೂ ಅವಳಿಂದ ಏನಾದರೂ ಸಹಾಯ ಆಗತ್ತೇನೋ ಹಾಗಿದ್ರೆ ಮಾಡ್ತಿದ್ಲು. ಬಿಟ್ಟರೆ ನನಗಿಂಥ ಕಷ್ಟ ಇದೆ, ಫಿನಾನ್ಷಿಯಲ್ ಇಶ್ಯೂಸ್ ಇದೆ, ನನಗೆ ಹಣದ ಅವಶ್ಯಕತೆ ಇದೆ ಅಂತ ಯಾವತ್ತೂ ಅದ್ರ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಅವಳು ಯಾವತ್ತೂ ಹಂಚ್ಕೊಂಡು ಇಲ್ಲ ವಿಚಾರನ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲ. ಮನೆ ಕಟ್ಟಿಸ್ತಿದ್ಲು ಅವಳು. ನಾವು ಬ್ರಹ್ಮಗಂಟು ಮಾಡೋ ಟೈಮಲ್ಲಿ ಮನೆ ಕಟ್ಟಿಸ್ತಿದ್ಲು. ಆ ಟೈಮಲ್ಲಿ ಅವರ ಫಾದರ್ ಹೋಗ್ಬಿಟ್ರು. ಅದ್ರ ಬಗ್ಗೆ ತುಂಬ ಬೇಜಾರಿತ್ತು. ನಾನು ಕಟ್ಸಿದ ಮನೇಲಿ ಅಪ್ಪನ್ನ ಇಟ್ಕೊಳಕ್ಕಾಗಿಲ್ಲ, ಅದಕ್ಕೆ ಮುಂಚೆನೇ ಅವ್ರು ಹೋಗ್ಬಿಟ್ರು ಅನ್ನೋ ಒಂದು ತುಂಬ ನೋವು ಕಾಡ್ತಿತ್ತು ಅವಳಿಗೆ. ಅದಾದಮೇಲೆ ಅವರ ತಾಯಿ ಮತ್ತು ತಮ್ಮನ ಇಲ್ಲೇ ಕರ್ಕೊಂಡು ಬಂದಳು. ಬೆಂಗಳೂರಿನಲ್ಲಿ ಒಂದು ರೆಂಟೆಡ್ ಹೌಸ್ ಮಾಡಿ ಜೊತೆಯಲ್ಲಿ ಇದ್ಲು. ಅದೀಗ ನಿನ್ನೆ ಕೇಳ್ಪಟ್ಟೆ ಆ ಮನೆ ಖಾಲಿ ಆಗಿದೆ, ಬಿಕಾಸ್ ಅವಳು ಹೈದ್ರಾಬಾದ್ ಶಿಫ್ಟ್ ಆಗಿದ್ದ ಕಾರಣ ಅದನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹೈದ್ರಾಬಾದಲ್ಲಿ ಅವರು ಗಂಡ ಜೊತೆ ಮತ್ತಿನ್ನು ಯಾರ್ಯಾರು ಇರ್ತಾ ಇದ್ರು? ಇಲ್ಲ, ಮದುವೆ ಫಿಕ್ಸ್ ಆದಾಗ ಅವಳು ಹೇಳಿದ್ದು ಪೇರೆಂಟ್ಸ್ ಯಾರೂ ಇಲ್ಲ ಅವರಿಗೆ, ಅಕ್ಕಂದ್ರೆ ಯಾರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ಒಬ್ಬ ಅಕ್ಕನ ಇಬ್ಬರ ಗೊತ್ತಿಲ್ಲ ನನಗೆ, ಎಕ್ಸಾಕ್ಟಾಗಿ ಮರ್ತೋಗಿದೆ. ಅಕ್ಕಂದ್ರೆ ಇದ್ದಾರೆ, ಹೈದ್ರಾಬಾದಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ ಅವ್ರ ಫ್ಯಾಮಿಲಿ. ಬಟ್ ಪೇರೆಂಟ್ಸ್ ಇಬ್ಬರು ಇಲ್ಲ ಹುಡುಗನಿಗೆ. ಸೊ ಮದುವೆ ಮಾಡಿಕೊಂಡ್ರೆ ಈಗ ಇಬ್ಬರೇ ಇರೋದು ಅಂತಲೇ ಗೊತ್ತಿತ್ತು ಮುಂಚೆನೇ ಅದು. ಖುಷಿಯಾಗಿದ್ರು ಅಂತ ಅನ್ಸುತ್ತೆ ನಿಮಗೆ? ಅದನ್ನು ಇವಾಗ ಹೇಳೋಕ್ಕಾಗಲ್ಲ.
ಈಗ ಎಕ್ಸ್ಪ್ರೆಸಿವ್ ಆಗಿದ್ದಂಥವ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಪರ್ಸ್ನಲ್ ಇಶ್ಯೂಸ್ನ ಯಾವತ್ತೂ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಈಗ ಜಾಯ್ಫುಲ್ ಮೊಮೆಂಟ್ಸು, ಹ್ಯಾಪಿ ಮೊಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಶೇರ್ ಮಾಡ್ಕೋತಿದ್ಲು. ಗೊತ್ತಿಲ್ಲ ಅವಳು ಇನ್ನೊಂದು ಪಾರ್ಟ್, ಸ್ಯಾಡ್ ಪಾರ್ಟ್ ಇರ್ತೇನೋ ಅಥವಾ ಸ್ಯಾಡ್ ಸ್ಟೋರೀಸ್ ಇರ್ತೇನೋ, ಅದನ್ನು ಎಲ್ಲರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗಿರಬಹುದು, ಮುಜುಗರ ಆಗಿರ್ಬೋದು, ಅಥವಾ ಸ್ಯಾಡ್ ಪಾರ್ಟ್ ಇಲ್ಲದೇ ಇರ್ಬೋದು, ಗೊತ್ತಿಲ್ಲ. ನಿಮ್ಮೊಟ್ಟಿಗೆ ಬೇಜಾರಾಗಿರುವಂಥದ್ದು ಯಾವತ್ತು ಏನಾದರೂ ಸೆಟ್ಟಲ್ಲಿ ಇರ್ಬೋದು, ಆಫ್ ದ ಸ್ಕ್ರೀನ್ ಎಲ್ಲ? ಇಲ್ಲ, ಬೇಜಾರಂದರೆ ಅವಳಿಗೆ ಏನಂದರೆ, ಇವಾಗ ಟ್ಯಾಲೆಂಟ್ ಇರೋವಂಥವ್ರಿಗೆ ಕೆಲವೊಮ್ಮೆ ಅವಕಾಶಗಳಿಲ್ಲದೆ ಇದ್ದಾಗ ಆ ಒಂದು ಮೈಂಡ್ ಒಂದು ಹಂತಕ್ಕೆ ಹೋಗುತ್ತೆ. ಅದು ಕೆಲವ್ರು ಸ್ಪೋರ್ಟಿವಾಗಿ ತೊಗೊಳ್ಬೋದು. ನೋಡೋಣ ಬಿಡಿ, ಏನು 6 ತಿಂಗಳು ಕೆಲಸ ಇರಲ್ವಾ, 1 ವರ್ಷ ಕೆಲಸ ಇರಲ್ವಾ, ನಾನು ಬದುಕು ತೋರಿಸ್ತೀನಿ, ನಾನು ಮತ್ತೆ ಕಮ್ಬ್ಯಾಕ್ ಆಗ್ತೀನಿ ಅಂತ ಕೆಲವ್ರು ಇರ್ತಾರೆ. ಇನ್ನು ಕೆಲವರು ಡಿಪ್ರೆಷನ್ ಮೋಡ್ಗೂ ಹೋಗ್ಬೋದು. ಸೊ ಅದಕ್ಕೆ ನಾನು ಯಾರಿಗೋ ಹೇಳ್ತಾ ಇದ್ದೆ, ಈ ಮೂಲಕ ಹೇಳೋದೇನು ಅಂತಂದರೆ, ಈಗ ಕೆಲವ್ರಿಗೆ ಅವಕಾಶಗಳು ಅಂದರೆ ನೀಡಿ ಪೀಪಲ್ ಅಂತ ಹೇಳ್ತೀವಿ ಗೊತ್ತಾ, ಹಸಿವಿರೋ ಅಂಥವ್ರು, ಎಕ್ಸಾಕ್ಟ್ ಹಸಿವು ಯಾರಿಗಿರುತ್ತೆ ಅಂಥವರಿಗೆ ಅವಕಾಶಗಳು ಇಲ್ಲ ಅಂದಾಗ ಅಥವಾ ಕಮ್ಮಿ ಆದಾಗ, ಯಾರನ್ನಾದ್ರೂ ಬಾಯ್ಬಿಟ್ಟು ಅಟ್ಲೀಸ್ಟ್ ಕೇಳಿದಾಗ ಅವ್ರಿಗೊಂದು ಸ್ವಲ್ಪ ಪ್ರೊಡಕ್ಷನ್ ಹೌಸ್ ಇರ್ಬೋದು, ಡೈರೆಕ್ಟರ್ಸ್ ಯಾರಾದರೂ ಪರಿಚಯದವ್ರು ಇರ್ಬೋದು, ಅಥವಾ ಚಾನಲ್ಗಳು ಅಲ್ಲಿ ಯಾರು ಇದಕ್ಕೆ ಸಂಬಂಧಪಟ್ಟಂಥ ಡಿಸಿಷನ್ ಮೇಕರ್ಸ್ ಇರ್ತಾರೆ ಅವರೇ ಇರ್ಬೋದು. ಅವಕಾಶ ಇಲ್ಲ ಅಂತಂದಾಗ ಅವ್ರಿಗೊಂದು ಸ್ವಲ್ಪ ಅಟ್ಲೀಸ್ಟ್ ಕರೆದು, ಓಕೆ ನೀನು 10 ರೂಪಾಯಿ ಕಡಿಮೆ ಕೊಡು ಪರವಾಗಿಲ್ಲ, ಬಟ್ ತಗೋ ನಿನಗೊಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದಾಗ ಒಂದು ಎನರ್ಜಿ ಬರುತ್ತೆ, ಹುರುಪು ಬರುತ್ತೆ. ಈಗ ದುಡ್ಡಿಗೋಸ್ಕರನೇ ನನಗೆ, ಅಥವಾ ನಾನೇನೋ ಕಲರ್ಫುಲ್ ಫೀಲ್ಡ್ ಇದು, ನಾನು ಇದಾಗಿ ಸುಮ್ಮನೆ ತಳುಕು ಬೆಳಕು ಕಾಣಿಸ್ಕೊಳ್ಬೇಕು ಅಂತ ಇರೋವಂಥವ್ರಿಗೆ ಆ ಹಸುವಿನ ಇದು ಗೊತ್ತಿರೋದಿಲ್ಲ. ನಿಜವಾದ ಹಸುವು ಇದ್ದಂಥವ್ರಿಗೆ ಕರೆದು ಅವಕಾಶ ನೀನು ಕೊಟ್ಟಾಗ, ಆ ಊಟ ಮಾಡಬೇಕಾದ್ರೆ ಹಿಂಗೆ ಕಣ್ಣುಗೊತ್ಕೊಂಡು ಓಕೆ ಅನ್ನದಾತ ಸುಖೀಭವ ಅಂತ ಹೇಳ್ತೀವಲ್ಲ, ಅದು ಅವ್ರನ್ನ ಇನ್ನೂ ಎಲ್ಲೋ ಕರ್ಕೊಂಡು ಹೋಗುತ್ತೆ, ಅವಕಾಶ ಕೊಟ್ಟು ಅಂತ ಯಾರೇ ಇರ್ಬೋದು. ಸೊ ಹಾಗಾಗಿ ಪ್ರಾಬಬ್ಲಿ ಅವಳಿಗೆ ಅದೊಂದು ಇತ್ತು, ನನಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಬಟ್ ಯಾವತ್ತೂ ಎಲ್ಲೂ ಅವಳು ಯಾರನ್ನೂ ಬೈಕೊಂಡಿದ್ದಾಗಲಿ, ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾಗಲಿ, ಅಥವಾ ಗಾಸಿಪ್ ಮಾಡಿದ್ದಾಗಲಿ ಎಲ್ಲೂ ಇಲ್ಲ. ನನ್ನವರೆಗೂ ಇರೋವಂಥದ್ದು ನನ್ನ ಋಣ ಇತ್ತು ಅಂದರೆ ನನ್ನ ತನಕ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದಂಥ ಹುಡುಗಿ. ಸೀರಿಯಲ್ಗಳು ಮಾಡ್ತಾನೆ ಸಿನಿಮಾ ಮಾಡಿದ್ರು, ನಾನು ಸಿನಿಮಾದಲ್ಲಿ ಹೀರೋಯಿನ್ ಆಗಿಬಿಟ್ಟೆ ಅನ್ನೋ ಅಹಂ ಒಂದು ದಿನಕ್ಕೂ ಇರಲಿಲ್ಲ. ಅಷ್ಟೇ ಸಿಂಪಲ್ಲು, ಅಷ್ಟೇ ಡೌನ್ ಟು ಅರ್ತು. ಇಲ್ಲಿ ಸೀರಿಯಲ್ಗೆ ಬಂದಾಗ ಇಲ್ಲಿನ ನಿರ್ದೇಶಕರು ಏನು ಹೇಳ್ತಾರೆ ಅದಕ್ಕೆ ಡೈರೆಕ್ಟರ್ ಫ್ರೆಂಡ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಇದಾಗಿರ್ತಿದ್ಲು. ಆಮೇಲೆ ನಾವೇ ಇಂಪ್ರೂವೈಸ್ ಮಾಡ್ಕೋತಾ ಇದ್ವಿ. ನಾನು ಹಿಂಗೆ ಹೇಳ್ತೀನಿ, ನೀನು ಹಿಂಗೆ ಮಾಡು ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಿದ್ವಿ ಡೈರೆಕ್ಟರ್ ಹತ್ರ, ಓಕೆ ಚೆನ್ನಾಗಿದೆ ಮಾಡಿ ಅಂತ. ಸೊ ಈ ಥರ ಹೆಲ್ದಿಯಾಗಿ ಇದ್ದಂಥ ಹುಡುಗಿಯವಳು. ಶಾರ್ಟ್ ಮುಗೀತು, ಹೋಗಿ ರೂಮಲ್ಲಿ ಕೂತ್ಕೊಳ್ಳೋವಂಥದ್ದು, ಬುಕ್ ಇದ್ರೆ ಓದೋವಂಥದ್ದು ಅಥವಾ ಮೊಬೈಲ್ ನೋಡೋವಂಥದ್ದು ಬಿಟ್ಟರೆ ಬೇರೆ ಇನ್ಯಾವುದೇ ಥರದ್ದು ಗಾಸಿಪ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡುವಂಥ ಹುಡುಗಿ ಖಂಡಿತ ಅಲ್ಲ ಅವಳು. ಅರೇಂಜ್ ಮ್ಯಾರೇಜ್ ಆಗಿದ್ರು ಅಂತ ಕೇಳ್ಪಟ್ಟೆ, ಇಷ್ಟಪಟ್ಟು ಮದುವೆ ಆಗಿದ್ರಾ ಹೇಗೆ? ಅರೇಂಜ್ ಮ್ಯಾರೇಜ್ ಅವರ ಭಾವನ ಕಡೆ ಸಂಬಂಧ. ಅವ್ರು ಆ್ಯಕ್ಚುಲಿ ಅವ್ರು ಮದುವೆ ಮಾಡ್ಕೊಂಡಿದ್ದ ಹುಡುಗ, ಅವ್ರ ಅಕ್ಕನ ಗಂಡ ಇದ್ದಾರೆ. 3 ಜನ ಅಕ್ಕಂದ್ರು ಅವಳಿಗೆ. ಯಾವ ಅಕ್ಕ ಅಂತ ಗೊತ್ತಿಲ್ಲ, ಒಂದು ಅಕ್ಕನ ಹಸ್ಬೆಂಡ್ ಯಾರಿದ್ದಾರೆ ಅವ್ರ ಕಡೆ ರಿಲೇಟಿವ್ ಹುಡುಗ ಅಂತ ಹೇಳಿದ್ಲು. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಇತ್ತು. ಆ್ಯಂಡ್ ಎಲ್ಲೋ US ಅಲ್ಲಿ ಇರ್ತಿದ್ರು ಅನ್ಸುತ್ತೆ ಮುಂಚೆ, ಅಥವಾ ರೀಸೆಂಟಾಗಿ ಬಂದರು ಅನ್ಸುತ್ತೆ ವಾಪಸ್ ಅವ್ರು ಅಲ್ಲಿಂದ. ಸೊ ಹಾಗಾಗಿ ಅಲ್ಲೊಂದು 6 ತಿಂಗಳು ಇಲ್ಲಿ 6 ತಿಂಗಳು ಇರೋ ಥರದ್ದು ಕೆಲಸ ಅವರಿಗೆ ಅಂತ. ಈಗ ಸದ್ಯಕ್ಕೆ ಹೈದ್ರಾಬಾದು ಕೆಲಸ, ಒಂದು ಸ್ವಲ್ಪ ದಿನ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆಗಬೇಕು ಅನ್ನೋ ಪ್ಲ್ಯಾನಿಂಗಲ್ಲೂ ಇದ್ಲೋಳು ಆ್ಯಕ್ಚುಲಿ. ಅವ್ರಿಗೆ ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಶಿಫ್ಟ್ ಆಗಬೇಕು. ಸೊ ಮತ್ತೆ ಇಲ್ಲೇ ಕನ್ನಡ ಸೀರಿಯಲ್ಗಳು ಸಿನಿಮಾಗಳು ಮಾಡಬೇಕು ಅಂತ ತುಂಬ ಅದ್ರ ಬಗ್ಗೆ ಆಸೆ ಇತ್ತು ಅವಳಿಗೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇರಬಹುದು, ಫ್ರೆಂಡ್ಸ್ ಜೊತೆ ಫೋಟೋಗಳ ರೀಲ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದರು, ಆದರೆ ಮದುವೆ ಆಗಿರೋಂಥ ಪೋಸ್ಟ್ ಅವರು ಹಾಕಿರಲಿಲ್ಲ. ಅಂದರೆ ವೈಯಕ್ತಿಕ ಜೀವನ ಅಷ್ಟೊಂದು ಅಂದರೆ ಪೋಸ್ಟ್ ಮಾಡೋ ರೀತಿ ಅವ್ರು ಇರಲಿಲ್ವ, ಅಥವಾ ಇಂಟ್ರೋವರ್ಟ್ ಇದ್ದರೆ ಹೇಗೆ ಅಂತ? ಇಂಟ್ರೋವರ್ಟ್ ಅಂತಲ್ಲ, ಇವಾಗ ಕೆಲವ್ರಿಗೆ ಏನಂದರೆ ನಮ್ಮ ಖಾಸಗಿ ಜೀವನವನ್ನು ಸೋಷಿಯಲ್ ಮೀಡಿಯಾಗೆ ತೊಗೊಂಡು ಬರೋವಂಥ ಆಸಕ್ತಿ ಇರೋದಿಲ್ಲ. ಸೊ ನಮ್ಮ ಪ್ರೊಫೆಷ್ನಲ್ ಲೈಫ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಕೆಲವರು ಪೋಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅವಳೊಬ್ಬಳೇ ಹೊರತೇನಲ್ಲ, ಈ ಥರದ್ದು ಸಾಕಷ್ಟು ಜನ ನಮ್ಮ ಪರ್ಸ್ನಲ್ ಲೈಫ್ಸ್ನ ತೊಗೊಂಡು ಬಂದು ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡೋವಂಥದ್ದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದು ಕಾರಣ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ವೈಯಕ್ತಿಕವಾಗಿ ಅಂದರೆ ಅವರಿಬ್ಬರ ಸಂಬಂಧ ಹೇಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಮದುವೆಗೆ ಹೋಗಿ ಬಂದಿದ್ದು ಅಷ್ಟೇ ಗೊತ್ತು. ಅದಾದಮೇಲಿಂದ ಫೋನಲ್ಲಿ ಮಾತುಕತೆನೂ ಇಲ್ವಲ್ಲ. ಸೊ ಹಾಗಾಗಿ ಅಷ್ಟು ತೀರಾ ಇನ್ ಡೆಪ್ತಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ.
ಬಟ್ ಒಂದು ಪೋಸ್ಟ್ ಈ ಎಲ್ರಿಗೂ ಅಚ್ಚರಿ ಅನ್ನಿಸ್ತಾ ಇರೋದು ಏನಂತ ಹೇಳಿದ್ರೆ, ಸಾಯೋಕ್ಕೂ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ 22 ಗಂಟೆ ಮುಂಚೆ ಒಂದು ಪೋಸ್ಟ್ ಮಾಡಿರ್ತಾರೆ, ನಗ್ತಾನೆ ಒಂದು ಫೋಟೋ ಹಾಕಿರ್ತಾರೆ, ಒಂದು ಒಳ್ಳೆ ಖುಷಿಯಾಗಿರೋ ಸಾಂಗ್ ಹಾಕಿರ್ತಾರೆ. ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಮನೋಭಾವ ಅವ್ರಿಗಿದ್ದಿದ್ರೆ ಬೇಸರದ ಒಂದು ಸಾಂಗ್ ಇಲ್ಲಾಂದ್ರೆ ಸಾಲ್ಗಳನ್ನ ಹಾಕ್ತಾ ಇದ್ರು, ಯಾಕೆ ಅನ್ನುವಂಥದ್ದು. ಇಲ್ಲ, ನಾನು ಅದನ್ನ ನೋಡಿದೆ. ಒಂದು ಪೋಸ್ಟ್ ಹಾಕಿದ್ಲು, ಒಂದು ವಿಂಡೋ ಹತ್ರ ಕೂತ್ಕೊಂಡು ಒಂದು ಒಳ್ಳೆ ಲೈಟಿಂಗಲ್ಲಿ ಒಂದು ಇದರಲ್ಲಿ ಒಂದು ಫ್ಲೂಟ್ ಬ್ಯಾಕ್ ಡ್ರಾಪ್ ಇತ್ತು, ಮ್ಯೂಸಿಕ್ಕು, ಅದನ್ನು ಹಾಕಿದ್ದಾಳೆ. ಪ್ಲಸ್ ಅವಳು ಮೊನ್ನೆ ಬೆಳಗ್ಗೆ ಇಲ್ಲಿ ಒಂದು ಸುಮಾರು ಅಂದರೆ ಗೊತ್ತಿರೋಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಫೋಟೋಸ್ ಶೇರ್ ಮಾಡಿದ್ದಾಳೆ. ರೀಸೆಂಟ್ ಪಿಕ್ಚರ್ಸ್ನ ಶೇರ್ ಮಾಡಿ ನನಗೆ ಅವಕಾಶ ಇದ್ದರೆ ಹೇಳಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಮಾಡಿದ್ದಾಳೆ. ಇನ್ಯಾರೋ ಕೋಆರ್ಡಿನೇಟ್ರಿಗೆ ಕಾಲ್ ಮಾಡಿದ್ದಾಳೆ, ಅಂದರೆ ಅವಕಾಶಕ್ಕೋಸ್ಕರನೇ. ಸೊ ಇದು ಜಸ್ಟ್ ಬೆಳಗ್ಗೆ ಆಗಿದೆ ಅಂತಂದರೆ ರಾತ್ರಿ ವೇಳೆಗೆ ಈ ಥರದ ನಿರ್ಧಾರಕ್ಕೆ ಬರೋವಂಥದ್ದು ತುಂಬ, ಅಂದರೆ ಅದನ್ನು ನಂಬಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಈಗ ಬೆಳಗ್ಗೆ ಎದ್ದು ಆ್ಯಂಬಿಷಿಯಸ್ ಆಗಿ ನಾನು ಆ್ಯಕ್ಟ್ ಮಾಡಬೇಕು, ನನಗೆ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಇದೆ, ನನಗೆ ಯಾರು ಸಂಪರ್ಕದಲ್ಲಿದ್ದಾರೆ ಅವ್ರಿಗೆ ಹೇಳೋಣ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ, ರೀಸೆಂಟ್ ಫೋಟೋಗ್ರಾಫ್ಸ್ ಕಳ್ಸೋಣ, ಅವ್ರ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂತ ವೆಯ್ಟ್ ಮಾಡೋಣ ಅಂತ ಆ್ಯಂಬಿಷಿಯಸ್ ಆಗಿ ಬೆಳಗ್ಗೆ ಎದ್ದು ಮಾಡಿರೋಂಥ ಮೆಸೇಜು. ರಾತ್ರಿಯ ವೇಳೆಗೆ ಈ ಥರದ್ದು ನಿರ್ಧಾರ ಅಂತಂದರೆ ಹೇಗೆ ನಂಬ್ತೀರಾ ಅದನ್ನು? ಅದು ಕ್ವಶನ್ ಮಾರ್ಕ್. ಫಿನಾನ್ಷಿಯಲಿ ಎಲ್ಲ ಸ್ಟೇಬಲ್ ಆಗಿದ್ರು? ಫಿನಾನ್ಷಿಯಲಿ ಈಗ ಹಸ್ಬೆಂಡ್ ಕಡೆ ಸ್ಟೇಬಲ್, ಅವಳು ಹೇಳಿದ ಪ್ರಕಾರ ಸ್ಟೇಬಲ್ಲು. ಆ್ಯಂಡ್ ನಾನು ಹೇಳಿದಾಗೆ ಅವಳು ಪುಟ್ಟ ಹೆಜ್ಜೆ ಇಟ್ಕೊಂಡು ಒಂದು ಮಟ್ಟಕ್ಕೆ ಬಂದಂಥ ಹುಡುಗಿ ಅವಳು. ಸೊ ಹಾಗಾಗಿ ಅವ್ರ ಅಕ್ಕಂದ್ರ ಫ್ಯಾಮ್ಲೀಸು ಎಲ್ಲ ದೇರ್ ವೆಲ್ ಅಂತಲೇ ಅನಿಸುತ್ತೆ. ಅವ್ರು ಈ ರೀತಿ ಸಾವಿನ ಸುದ್ದಿ ನೀವು ಕೇಳಿದಾಗ ಮೊದಲೇದಾಗಿ ಎಲ್ರಿಗೂ ಫೇಕ್ ಅಂತ ಅನ್ಸಿರುತ್ತೆ. ನಿಮಗೆ ಸ್ಪಷ್ಟನೆ ಗೊತ್ತಾದ ಮೇಲೆ ಅವ್ರ ಕುಟುಂಬಸ್ಥರ ಜೊತೆ ಏನಾದರೂ ಮಾತನಾಡಿದ್ರ? ಅವ್ರೇನಂದ್ರು? ನಾನು ಅವ್ರ ಅಕ್ಕ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿದೆ, ನಿನ್ನೇನು ಮಾತಾಡಿದೆ, ಇವತ್ತು ಬೆಳಿಗ್ಗೆ ಒಂದು ಸಲ ಮಾತಾಡಿದೆ. ದೇ ವರ್ ಸ್ಟಿಲ್ ಇನ್ ಪೊಲೀಸ್ ಸ್ಟೇಷನ್ ಆ ಟೈಮಲ್ಲಿ ನಾನು ಕಾಲ್ ಮಾಡಿದಾಗ. ಸೊ ಹಾಗಾಗಿ ಇನ್ನೂ ಬಾಡಿ ಕೊಟ್ಟಿಲ್ಲಮ್ಮ, ನಾನು ತಿಳಿಸ್ತೀನಿ ಅಂತಂದರು. ಸೊ ಅದಾದಮೇಲೆ ಮತ್ತೆ ಅವ್ರ ಫೋನ್ ಪಿಕ್ ಮಾಡಿಲ್ಲ. ಸೊ ಇವಾಗ ಏನಾಗುತ್ತೆ ಅಂದರೆ, ಇಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಮುಂಚೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಅಕ್ಕಂಗೆ ಕಾಲ್ ಮಾಡಿ ಮಾತಾಡಿರೋದಿಲ್ಲ. ಸೊ ಇವಾಗ ಪದೇ ಪದೇ ಮಾಡಿದಾಗ ಅವ್ರಿಗೂ ಎಂಬರಾಜ್ ಆಗ್ತಿರುತ್ತೆ, ಅಥವಾ ಅವ್ರಿಗೂ ಇವಾಗ ನಮ್ಮ ತಲೆನಲ್ಲೇ ಇಷ್ಟು ಹುಳಗಳು ಓಡಾಡ್ತಿರುತ್ತೆ ಅಂದಾಗ ಫ್ಯಾಮ್ಲಿ ಅವ್ರ ತಲೆಯಲ್ಲಿ ಇನ್ನೂ ಎಷ್ಟು ಹುಳಗಳಿರ್ಬೋದು, ಅವ್ರಿಗೆಲ್ಲ ಅವ್ರ ಮನಸ್ಥಿತಿಗಳೇನಾಗಿರ್ಬೋದು. ತಾಯಿ ಇದ್ದಾರೆ, ವಯಸ್ಸಾಗಿರುತ್ತೆ, ಯಾವತ್ತೂ ತಂದೆ ತಾಯಿರು ಮಕ್ಕಳನ್ನ ಇಂಥ ಒಂದು ಸ್ಟೇಜಲ್ಲಿ ನೋಡೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಸೊ ಹಾಗಿರುವಾಗ ಪದೇ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮ ಚಾನಲ್ಗಳ ಮುಖಾಂತರನೇ ತಿಳ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಶೀ ಈಸ್ ಅರೌಂಡ್ 32-33 ಅಷ್ಟೇ ಅನಿಸುತ್ತೆ. ನೀವು ಹೇಳಿದ್ರಿ ಮೆಸೇಜ್ ಮಾಡಿದ್ರು ನನಗೆ, ಬಹುಶಃ ಮಾತನಾಡಿದ್ರೆ ಏನಾದರೂ ಹಂಚ್ಕೊಳ್ತಿದ್ರು ಏನೋ ಅಂತದ್ದು. ಒಂದು ವಾರದ ಹಿಂದೆನಾ ಅದು ಡಿಸ್ಕಷನ್? 2 ವೀಕ್ಸ್ ಬ್ಯಾಕ್ ಜಸ್ಟ್ ಮೆಸೇಜಲ್ಲೇ ಅಷ್ಟೇ ಮೆಸೇಜಲ್ಲೇ ಆಯಿತು. 17ನೇ ತಾರೀಕು ನನಗಳು November 17th ಚಾಟ್ ಮಾಡಿದ್ದು. ಕಾಲ್ ಮಾಡ್ತೀನಿ ಅಂತಂದೆ, ಓಕೆ ಅಂತಂದ್ಲು, ಬಟ್ ನಾನು ಮಾಡಿಲ್ಲ ಕಾಲು. ಆ ಡಿಸ್ಕಷನ್ ಬರೀ ನೆಕ್ಸ್ಟ್ ನಾನು ಸಿನಿಮಾಗೆ ಅಂದರೆ ಇಂಡಸ್ಟ್ರಿಗೆ ಬರಬೇಕು ಅಂತ ಏನಾದರೂ? ನೆಕ್ಸ್ಟ್ ಬರಬೇಕು ಅಂತೆಲ್ಲ, ಆ್ಯಕ್ಟಿಂಗ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇತ್ತು ಅವಳ ಮೆಸೇಜು. ಸರಿ, ನಾಳೆ ಮಾತಾಡೋಣ, ಚಾಟಿಂಗಲ್ಲಿ ಅದನ್ನು ಡಿಸ್ಕಸ್ ಮಾಡೋಕ್ಕಾಗಲ್ವಲ್ಲ, ಸೊ ನಾಳೆ ಕಾಲ್ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಕಾಲ್ ಮಾಡೋಕ್ಕಾಗಿಲ್ಲ. ಈ ಮಿಡ್ ನೈಟ್ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ನಿಮಗೆಷ್ಟು ಶಾಕಿಂಗ್ ಅನ್ನಿಸ್ತಾ ಇದೆ? ಇಲ್ಲ, ಕೆಲವರು ಮಿಡ್ ನೈಟ್ ಅಂತಾರೆ, ಇನ್ನು ಕೆಲವರು ಬೆಳಗ್ಗೆ ಅಂತಾರೆ, ಗೊತ್ತಿಲ್ಲ ಏನಾಗಿದೆ ಅಂತ. ಈಗ ನಾನು ಹೇಳೋದ್ನೆಲ್ಲ, ಅವಳು ಸೂಸೈಡ್ ಮಾಡ್ಕೊಳ್ಳೋವಂಥ ಹುಡುಗಿ ಅಲ್ಲ, ಅದು ತುಂಬ ಸ್ಟ್ರಾಂಗ್ ಹುಡುಗಿ. ಒಂದು ಇನ್ಸಿಡೆಂಟ್ ನಾನೇ ಹೇಳ್ತೀನಿ. ಒಂದು ಹುಡುಗ ಹಿಂಗೆ ಕೈಯಲ್ಲಿ ಇದನ್ನು ತೊಗೊಂಡು ಚಾಕು, ಬ್ಲೇಡ್ ತೊಗೊಂಡು ಯಾರ್ದೋ ಮೇಲೆ ಸಿಟ್ಟಿಗೆ ಹಿಂಗೆ ಕೈ ಕುಯ್ಕೊಂಡಾಗ ಅವ್ನು ಹಿಂಗೆ, ಅಂದರೆ ಲಿಟ್ರಲಿ ನಾವು ಹಿಂಗೆ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ತೀವಿ ಅನ್ನೋ ಧಾಟಿಲಿ ಹೇಳ್ತೀವಲ್ಲ, ಅವಳು ಹಿಡ್ಕೊಂಡಿಲ್ಲ, ಬಟ್ ಆ ಒಂದು ಧಾಟಿಯಲ್ಲಿ ಬೈದಿದ್ಲು, ನಿನ್ನ ಲೈಫು ನಿನಗೆ ಇಂಪಾರ್ಟೆಂಟು, ಯಾರ್ದೋ ಮೇಲೆ ಸಿಟ್ಟನ್ನ, ನಿನ್ನ ದೇಹನ ಯಾಕೆ ನೀನು ಹರ್ಟ್ ಮಾಡ್ಕೋತೀಯ, ಯುವರ್ ಬಾಡಿ ಯುವರ್ ಸೋಲ್ ಈಸ್ ಇಂಪಾರ್ಟೆಂಟ್, ಯಾರಿಗೋಸ್ಕರನೋ ಅದನ್ನು ನೀನು ಹಂಗೆ ಮಾಡ್ಕೊಳ್ಳೋದು ತಪ್ಪು ಅಂತ ಮಾತಾಡಿದಂಥ ಹುಡುಗಿ ಅವಳು. ಸೊ ಹಾಗಿರುವಾಗ ಹೇಗೆ ಸಾಧ್ಯ ಇದು ಅವಳು ಆ ಥರ ಡಿಸಿಷನ್ ತೊಗೊಳೋದಕ್ಕೆ? ಯಾರೋ ಸೂಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ಅವಳು ಇವ್ರ ಲೈಫ್ ಬಗ್ಗೆ ಇವ್ರಿಗೆ ವ್ಯಾಲ್ಯೂಸ್ ಇಲ್ವಾ? ಇವ್ರ ಅಪ್ಪ ಅಮ್ಮ ಇದಕ್ಕೆ ಜನ್ಮ ಕೊಟ್ಟಿರ್ತಾರೆ, ಅವ್ರಿಗೆ ಅನ್ಯಾಯ ಮಾಡಿ ಹೋಗ್ತಾರೆ, ನೋವು ಕೊಟ್ಟು ಹೋಗ್ತಾರೆ, ನಮ್ಗೆ ಯಾವ ರೈಟ್ಸು ಇಲ್ಲ ನಮ್ಮ ಜೀವ ತೆಕ್ಕೊಳ್ಳೋಕ್ಕೆ ಅಂತ ಮಾತಾಡಿದಂಥ ಹುಡುಗಿ ಅವಳು ಬೇರೆಯವರ ಇನ್ಸಿಡೆಂಟ್ ಮೇಲೆ. ಬಟ್ ಇವತ್ತು ಅವಳೇ ಆ ಜಾಗದಲ್ಲಿ ಬಂದು ನಿಂತ್ಕೋತಾಳೆ ಅಂತಂದರೆ ಇದು ಹೈಲಿ ಇಂಪಾಸಿಬಲ್ ಟು ಬಿಲೀವ್. ಇಂಡಸ್ಟ್ರಿನಲ್ಲಿ ಕೊನೆಯದಾಗಿ ಹೇಳೋದಂದರೆ
ಗುರುಪ್ರಸಾದ್ ಸರ್ ಇರಬಹುದು, ಅವರು ಸಹ ಆತ್ಮಹತ್ಯೆ ಮಾಡ್ಕೊಂಡು ನಿರ್ದೇಶಕರು. ಈ ರೀತಿ ಇಂಡಸ್ಟ್ರಿನಲ್ಲೇ ಈ ವರ್ಷ ಒಂದಷ್ಟು ವಿಚಾರಗಳನ್ನು ನಾವು ಕೇಳ್ಪಡ್ತಾ ಇದ್ದೀವಿ. ಇಂಡಸ್ಟ್ರಿನಲ್ಲಿ ಯಾಕೆ ಆ ರೀತಿ ಅಷ್ಟು ಪ್ರೆಷರ್, ಸ್ಟ್ರೆಸ್, ವೈಯಕ್ತಿಕ ಕಾರಣಗಳ, ಅಥವಾ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೆಕ್ಸ್ಟ್ ಬರುವಂಥ ಯಾರಾದರೂ ಆರ್ಟಿಸ್ಟ್ ಇರ್ಬೋದು ಅಥವಾ ಈಗ ಫೇಸ್ ಮಾಡ್ತಿರೋವಂಥವ್ರು ಆ ಸಿಚುವೇಶನ್ಗಳನ್ನ? ನೀವು ಕೇಳಿದ ಹಾಗೆ ಗುರುಪ್ರಸಾದ್ ಸರ್ಗೂ ನನಗೂ ಯಾವುದೇ ಥರದ ಒಡನಾಟ ಇಲ್ಲ. ಎಲ್ಲೋ ಒಂದು ಫಂಕ್ಷನ್ ಪ್ರೋಗ್ರಾಮಲ್ಲಿ ಭೇಟಿ ಮಾಡಿದ್ದು ಅಷ್ಟೇ, ಯಾವುದು ಒಟ್ಟಿಗೆ ವರ್ಕು ಮಾಡಿಲ್ಲ, ಅಷ್ಟು ಇದಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಬಟ್ ಈಗ ಅವ್ರ ಎಕ್ಸಾಂಪಲ್ ತೊಗೊಂಡು ಹೇಳಬೇಕು ಅಂತಂದರೆ, ಈಗ ನಿಮ್ಮ ನ್ಯೂಸ್ಗಳಲ್ಲಿ ಬಂದಂಥದ್ದು ಅವರು ಖಿನ್ನತೆಗೆ ಒಳಗಾಗಿದ್ದರು, ಯಾವುದೋ ಅವಕಾಶಗಳಿಲ್ಲ ಅಂತ ಡಿಪ್ರೆಷನ್ಗೆ ಹೋಗಿದ್ರು, ಈ ಥರದ್ದೆಲ್ಲ ವಿಷಯಗಳು ಕೇಳ್ಪಟ್ಟೆ. ನಾನು ಆವಾಗಲೇ ನಿಮ್ಗೆ ಅದನ್ನೇ ಹೇಳಿದ್ದು. ಸೊ ಯಾರಾದರೂ ನಮ್ಮ ಹತ್ರ ಬಂದು ಓಕೆ ಡೈರೆಕ್ಟಾಗಿ ನಾವು ತೊಗೊಂಡು ಯಾರಿಗಾದ್ರೂ ಹಣ ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ಇದ್ದರೆ ಓಕೆ ಅದನ್ನೂ ಕೊಡೋಣ, ಸಹಾಯ ಮಾಡೋಣ. ಬಟ್ ಡೈರೆಕ್ಟಾಗಿ ನಾವು ಮಾಡೋಕ್ಕಾಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ಇಂಡೈರೆಕ್ಟಾಗಿ ನಮಗೆ ಸುತ್ತಮುತ್ತ ಇರೋಂಥ ಕಾಂಟ್ಯಾಕ್ಟ್ಸಲ್ಲಿ ತಗೋ, ನಿಮ್ಮದು ಈ ಟಾಪಿಕ್ಕಿಗೆ ಇಂಥವ್ರು ಸೂಟ್ ಆಗ್ತಾರೆ, ತಗೋ, ಇವ್ರನ್ನ ಅಪ್ರೋಚ್ ಆಗು, ನಾನು ಹೇಳಿದೆ ಅಂತ ಹೇಳು. ಈ ಥರದ್ದು ಅಟ್ಲೀಸ್ಟ್ ಮಾಡ್ತಾ ಬಂದರೆ, ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ಇಂಥ ಅನಾಹುತಗಳು ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಸ್ಟಾಪೇ ಆಗುತ್ತೆ. ಸೊ ಹಾಗಾಗಿ ನೀವು ಕೇಳಿದ್ರೆ ಇನ್ನು ಫ್ಯೂಚರಲ್ಲಿ ಬರೋ ಅಂಥವ್ರಿಗೆ ನಾವು ಏನು ಹೇಳೋದು ಅಂತ. ಸೊ ಅಂಥವ್ರಿಗೆ ಒಂದು ಮೆಸೇಜ್ ಏನು ಅಂತಂದರೆ, ಕಲೆನ ಪ್ರೀತಿಸಿ, ಗೌರವಿಸಿ, ಆರಾಧನೆ ಮಾಡಿ, ಪ್ರೀತಿಯಿಂದ ಕೆಲಸ ಮಾಡಿ, ಎಲ್ಲರ ಜೊತೆ ಪ್ರೀತಿಯಿಂದ ಇರಿ. ಅಟ್ ದ ಸೇಮ್ ಟೈಮ್ ಅವಕಾಶ ಇಲ್ಲ ಅಂತಂದಾಗ ಯಾವುದೇ ಥರದ ಹೇಸ್ಟಿ ಡಿಸಿಷನ್ಸ್ ತೊಗೊಳ್ದೆ ಅದಕ್ಕೆ ಪ್ಯಾರಲಾಗಿ ನಾನು ಬೇರೆ ಏನು ಮಾಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇಂಡಸ್ಟ್ರಿಗೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಅಂತ್ಯ ಕ್ರಿಯೆಗೆ ಹೋಗುವಂಥ ಸಾಧ್ಯತೆ? ಅದೇ ಇನ್ನೂ ಅದು ಇನ್ಫಾರ್ಮೇಷನ್ ಬರಬೇಕು, ಬಾಡಿ ಎಲ್ಲಿ ತರ್ತಾರೆ ಏನು ನೋಡಿ. ಬಾಡಿ ಅನ್ನೋಕ್ಕೆ ಆ್ಯಕ್ಚುಲಿ ಹಿಂಸೆ ಆಗುತ್ತೆ. ಅಕ್ಕನ ಮನೆಗೆ ತರ್ಬೋದು ಅಂತ ಅನಿಸುತ್ತೆ ಪ್ರಾಬ್ಲಿ. ಸೊ ಬಂದಮೇಲೆ ಅಲ್ಲ, ಸಕಲೇಶ್ಪುರ ಅವಳು ಪ್ರಾಪರು, ಅಕ್ಕ ಮನೆ ಇಲ್ಲಿ ಸಿ ವಿ ರಾಮನಗರ ಅಂತ ಅನಿಸುತ್ತೆ ಪ್ರಾಬ್ಲಿ. ಸೊ ಅಲ್ಲಿ ಬಂದಮೇಲೆ ವಿಷಯ ಗೊತ್ತಾಗತ್ತಲ್ಲ. ಸೊ ಥ್ಯಾಂಕ್ ಯು ಮ್ಯಾಮ್. ಇದಿಷ್ಟು ನಟಿ ವೀಣಾ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.